ಫ್ರೀಡಂ ಟಿವಿಯಲ್ಲಿ ಡೆಲ್ಲಿ ಮೀಟಿಂಗ್ ರಹಸ್ಯ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, 1-to-1 ಸಭೆ ನಡೆಸ್ತಾ ಇರುವ ಕಾಂಗ್ರೆಸ್ನ ವರಿಷ್ಠರು. ಫ್ರೀಡಂ ಟಿವಿಯಲ್ಲಿ ದೇಶದ ರಾಜಧಾನಿ ಡೆಲ್ಲಿಯ ಮೀಟಿಂಗ್ ರಹಸ್ಯ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾ ಇದ್ದಾರೆ. 1-to-1 ಸಭೆ ನಡೆಸ್ತಾ ಇರೋ ಕಾಂಗ್ರೆಸ್ ವರಿಷ್ಠರು. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರಾ ಅಥವಾ ಇಲ್ವಾ? ಡಿಸಿಎಂ ಡಿಕೆಶಿಗೆ ಸಿಎಂ ಪಟ್ಟ ಸಿಗುತ್ತಾ ಇವತ್ತೇ ಡಿಸೈಡ್ ಆಗುತ್ತೆ. ಅಹಿಂದ ವರ್ಗದ ಐಕಾನ್ ಜೊತೆ ಸಂಧಾನದ ಮಾತುಕತೆ ನಡೀತಾ ಇದೆ. ರಾಹುಲ್ ಗಾಂಧಿ ಸೇರಿ ಘಟಾನುಘಟಿ ನಾಯಕರ ಜೊತೆ ಸಿಎಂ ಚರ್ಚೆ. ಹಲ್ ಕಚ್ಕೊಂಡು ಕೂತಿರ್ಬೇಕು ಸಿದ್ದರಾಮಯ್ಯ. ದೆಹಲಿಯಲ್ಲಿ ಇವತ್ತು 1 ವರ್ಷದಿಂದ ನಡೀತಾ ಇರತಕ್ಕಂತಹ ಈ ಸೀಟಿಗಾಗಿ ಕಾಳಗ, ಅದಕ್ಕೊಂದು ತಾರ್ಕಿಕ ಉತ್ತರ ಸಿಗೋ ತರ ಕಾಣ್ತಾ ಇದೆ. ಸುದೀರ್ಘ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಾಯಕರು ಮುಖಾಮುಖಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಇದು ಅತ್ಯಂತ ಕಟ್ಟ ಕಡೆಯ ಮಾತಾಗಿರಬಹುದು. ನಾಳೆ ದಿನ ಪವರ್ ಶೇರಿಂಗ್ ವಿಚಾರ ಚರ್ಚೆನೇ ಆಗಬಾರದು ಅನ್ನುವ ನಿರ್ಧಾರ ಇವತ್ತೇ ಆಗುತ್ತಾ? ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ? ಸಿದ್ದರಾಮಯ್ಯ ಮುಂದುವರೆದರೆ ಸಚಿವರ ರಾಜೀನಾಮೆ. ನಿಸ್ಸಂಶಯವಾಗಿ ನಾಳೆ ಎಲ್ಲ ಸಚಿವರ ರಾಜೀನಾಮೆ ಪಡೆಯಲಿರುವ ಸಿಎಂ ಸಿದ್ದರಾಮಯ್ಯ. ಎಲ್ಲ ಸಚಿವರ ರಾಜೀನಾಮೆ ಪಡೆದು ಸಂಪುಟ ಪುನರ್ರಚನೆ, ಹೊಸದಾಗಿ ಖಾತೆ ಹಂಚಿಕೆ ಮಾಡಲಿರುವ ಸಿಎಂ ಸಿದ್ದರಾಮಯ್ಯ. ಸಂಪುಟ ಪುನರ್ರಚನೆ ಆಗದಿದ್ರೆ ಮಾತ್ರ ಸಿಎಂ ರಾಜೀನಾಮೆ. ದೆಹಲಿಯಲ್ಲಿ ಸುದೀರ್ಘ ಚರ್ಚೆ ಮಾಡಿರುವ ಸಿಎಂ ಸಿದ್ದು. ಸಿಎಂ ರಾಜೀನಾಮೆನಾ, ಸಂಪುಟ ಪುನರ್ರಚನೆನಾ? ಎಲ್ಲ ಸಚಿವರು ಎಂಎಲ್ಎಗಳ ಚಿತ್ತ ಹೈಕಮಾಂಡ್ನತ್ತ ನೆಟ್ಟಿದೆ. ಸಿಎಂ ರಾಜೀನಾಮೆ ಕೊಟ್ರೆ ಹೊಸ ಸಿಎಂ ಯಾರೆಂಬ ಚರ್ಚೆ ಆಗುತ್ತೆ. ಡಿಕೆ ಶಿವಕುಮಾರ್, ಪರಮೇಶ್ವರ್ ಮತ್ತೆ ಸಿಎಂ ಗಾದಿ ಫೈಟ್. ತೀವ್ರ ಕುತೂಹಲ ಕೆರಳಿಸಿದ ಡೆಲ್ಲಿ ಹೈ ವೋಲ್ಟೇಜ್ ಮೀಟಿಂಗು. ಅಹಿಂದ ನಾಯಕನನ್ನ ಮುಟ್ಟೋದಕ್ಕೆ ದೆಹಲಿ ನಾಯಕರಿಗೆ ಧೈರ್ಯ ಸಾಕಾಗ್ತಾ ಇಲ್ವಾ? ಒಕ್ಕಲಿಗ ನಾಯಕನಿಗೆ ಮಣೆ ಹಾಕೋದಕ್ಕೆ ಡೆಲ್ಲಿ ನಾಯಕರಿಗೆ ಮನಸ್ಸಿಲ್ವಾ? ಒಂದು ಕಡೆ ರೀಶಫಲು ಅಂತ ಹೇಳಿ ಒಂದಷ್ಟು ಮಿನಿಸ್ಟ್ರುಗಳಾಗಬೇಕು ಅಂತ ಆಸೆ ಪಟ್ಟವರ ಸಂಖ್ಯೆ, ಇನ್ನೊಂದು ಕಡೆ ಸದಾಶಿವನಗರದ ಮನೆಯಲ್ಲಿ ಟಿವಿ ನೋಡ್ಕೊಂಡು ಯಾವಾಗ ಈ ಸಿಎಂ ಪಟ್ಟ ಸಿಗುತ್ತೆ ಅನ್ನೋ ಕಾತರದ ಒಂದಷ್ಟು ವ್ಯಕ್ತಿತ್ವಗಳು. ಈ ಎಲ್ಲದರ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘ ಚರ್ಚೆ ಮಾಡಿ ಅಲ್ಲಿಂದ ನಗುಮುಖದಿಂದ ಹೊರಬರ್ತಾರಾ ಅಥವಾ ಗರ್ವದಿಂದ ಹೊರಬರ್ತಾರಾ? ಕುತೂಹಲ ಕೆರಳಿದೆ. ಅವರ ಮುಖದಲ್ಲೊಂದು ಕ್ಷಾತ್ರ ತೇಜಸ್ಸು ಇವತ್ತು ಕಾಣಬೇಕು ಅಂತ ಹೇಳಿ ಒಂದಷ್ಟು ಜನ ಬಯಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯರ ಚರ್ಚೆಯ ನಂತರ ಅವರ ಮುಖದ ಭಾವ, ಅವರ ಭಾವ ಭಿತ್ತಿಯಲ್ಲಿ ಯಾವ ಭಾವನೆಗಳು ವ್ಯಕ್ತವಾಗಬಹುದು? ಇವತ್ತು ಇಡೀ ಕರ್ನಾಟಕದ 7.25 ಕೋಟಿ ಜನ ಕಾಯ್ತಾ ಇದ್ದಾರೆ. ಇವತ್ತೊಂದು ಅಂತಿಮ ನಿರ್ಧಾರ ಆಗುತ್ತೆ. ಫ್ರೀಡಂ ಟಿವಿಯಲ್ಲಿ ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಮಾಸ್ಟರ್ ಬ್ಲಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿ. ದೆಹಲಿ ನಾಯಕರ ಜೊತೆ ಸೀಕ್ರೆಟ್ ಮೀಟಿಂಗ್ ಆಗ್ತಾ ಇದೆ. ಆ ಮೀಟಿಂಗಿನ ತಾತ್ಪರ್ಯ ಏನು? ಆ ಮೀಟಿಂಗ್ನಲ್ಲಿ ವ್ಯಕ್ತ ಆಗಬಹುದಾದ ಕಟ್ಟ ಕಡೆಯ ನಿರ್ಧಾರ ಏನು? ನಾಳೆ ದಿನ ಒಂದು ವೇಳೆ ಇಡೀ ಸಿದ್ದರಾಮಯ್ಯರ ಕ್ಯಾಬಿನೆಟ್ ರೀಶಫಲ್ ಆಗೋದಾದ್ರೆ ಇವತ್ತು ನೈಟೇ ಒಂದಷ್ಟು ಮಿನಿಸ್ಟ್ರುಗಳು ರಾಜೀನಾಮೆ ಸಲ್ಲಿಸಬಹುದು. ಒಂದು ವೇಳೆ ರೀಶಫಲ್ಗೆ ಅನುಮತಿ ಸಿಗೋದು ಹೇಗೆ? ಸಿದ್ದರಾಮಯ್ಯನವರು ತನ್ನ ಸ್ಥಾನವನ್ನು ಡಿಕೆಗೆ ಬಿಟ್ಟು ಕೊಡುವುದಾ? ನೋಡಿ, 3 ರೀತಿಯ ಚರ್ಚೆ. 1, ಕ್ಯಾಬಿನೆಟ್ ಸರ್ಜರಿ ಆಗಬೇಕು. 2, ಸಿಎಂ ಸ್ಥಾನ ಬದಲಾಗಬೇಕು. ಸಿಎಂ ಸ್ಥಾನ ಬದಲಾದರೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ? ಸಂಶಯ. ಸಿಎಂ ಸ್ಥಾನ ಬದಲಾಗದೇ ಇದ್ರೆ ಕ್ಯಾಬಿನೆಟ್ ಚೇಂಜ್ ಆಗೋ ಸಾಧ್ಯತೆಗಳಿದ್ದಾವೆ. ಆಕಾಂಕ್ಷಿಗಳಿಗೆ, ಹೊಸಬರಿಗೆ ಮಿನಿಸ್ಟ್ರುಗಿರಿ ಸಿಗುವ ಸಾಧ್ಯತೆಗಳಿದೆ. ಇನ್ನು ತಳ್ಕೊಂಡು ಹೋಗೋದಕ್ಕೆ ಹೈಕಮಾಂಡ್ ನಾಯಕರು ಸಿದ್ಧರಿಲ್ಲ. ತಳ್ಕೊಂಡು ಹೋಗೋದಕ್ಕೆ ಇಲ್ಲಿನ ಒಂದಷ್ಟು ಮಿನಿಸ್ಟ್ರುಗಳು ಕೂಡ ಅದಕ್ಕೆ ಅನುವು ಮಾಡಿ ಕೊಡ್ತಾ ಇಲ್ಲ. ಇವತ್ತೇ ನಿರ್ಧಾರ ಆಗಬಿಡ್ಲಿ. ನಾವು ನಿರಂತರವಾಗಿ 7-8 ತಿಂಗಳಿಂದ ಮಾವಿನ ಮರ ಕಲ್ಲು ಹೊಡಿತಾ ಇದೀವಿ. ಒಂದೇ ಒಂದು ಮಾವಿನಕಾಯಿ ಉದುರುತ್ತಾ ಇಲ್ಲ. ಇವತ್ತು ಹೈಕಮಾಂಡ್ ನಾಯಕರು ಉದುರದಲ್ಲೇ ಇದ್ರು ಕಿತ್ತಾದ್ರೂ ಕೊಡ್ಲಿ ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘ ಚರ್ಚೆ ಮಾಡ್ತಿದ್ದಾರೆ. ಏನಾಗುತ್ತೋ ಕಾದು ನೋಡೋಣ.